ಹಾಯ್ ಪ್ರಿಯ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೊಸ ಕತೆಗೆ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ನನ್ನ ಹೆಸರು ಓಂಕಾರ್. ಈಗ ನನಗೆ 24 ವರ್ಷ. ಈ ಘಟನೆ ನಡೆದಿದ್ದು 3 ವರ್ಷ ಹಿಂದೆ. ನಾನು ಮಂಗಳೂರಿನ ಒಂದು ಖ್ಯಾತ ಕಾಲೇಜಿನಲ್ಲಿ ಎಂಜಿನಿಯರಿಂಗ್ ಸೆಕೆಂಡ್ ಇಯರ್ ಓದುತ್ತಿದ್ದೆ. ಹಾಸ್ಟೆಲ್ನಲ್ಲಿ ಇದ್ದರೂ ಹೆಚ್ಚಿನ ಸಮಯ ನನ್ನ ಅತ್ತೆಯ ಮಗಳು ಸೌಮ್ಯ ಆಂಟಿಯ ಮನೆಯಲ್ಲೇ ಕಳೆಯುತ್ತಿದ್ದೆ. ಸೌಮ್ಯ ಆಂಟಿ ಅವರ ಅಪ್ಪ-ಅಮ್ಮನ ಏಕೈಕ ಮಗಳು. ವಯಸ್ಸು 32. ಬೆಂಗಳೂರಿನ ಒಂದು ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಸೀನಿಯರ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದರು. ಅವರನ್ನು ನೋಡಿದರೆ ಮೊದಲು ಕಣ್ಣಿಗೆ ಬೀಳೋದು ಆ ಗಾಢ ಕಂದು ಕಣ್ಣುಗಳು, ತೇಲುವ ಉದ್ದ ಕೂದಲು ಮತ್ತು ಒಂದು ನಗುವಿನಲ್ಲೇ ಎದೆಯೊಳಗೆ ಬೆಂಕಿ ಬೀಳಿಸುವ ಮಾದಕತೆ. ಒಟ್ಟಿನಲ್ಲಿ ಅವರನ್ನು ವರ್ಣಿಸಲು ಯಾವ ಶಬ್ದವೂ ಸಾಲದು. ಒಂದು ದಿನ ಕಾಲೇಜಿಗೆ ಲಾಂಗ್ ವೀಕೆಂಡ್ ರಜೆ. ಸೌಮ್ಯ ಆಂಟಿಯ ಗಂಡ ರಾಹುಲ್ ಅವರು ದುಬೈಗೆ 5 ದಿನದ ಬಿಸಿನೆಸ್ ಟ್ರಿಪ್ ಹೋಗಿದ್ದರು. ನಾನು ಊರಿಗೆ ಹೋಗದೆ ಮಂಗಳೂರಿನಲ್ಲೇ ಇದ್ದೆ. ಆಂಟಿ ಮನೆಗೆ ಹೋದಾಗ ಅವರು ಒಬ್ಬರೇ ಇದ್ದರು. ಓಂಕಾರ್, ಬಾ, ರೆಡಿ ಆಗ್ತೀನಿ, ಕಾಫಿ ಕುಡಿಯುವೆಯಾ? ಅವರ ಸ್ವರದಲ್ಲಿ ಮೃದುತ್ವ. ಹೌದು ಆಂಟಿ, ಒಂದು ಸ್ಟ್ರಾಂಗ್ ಕಾಫಿ ಕೊಡಿ. ಕಿಚನ್ನಲ್ಲಿ ಕಾಫಿ ಮಾಡುತ್ತಿದ್ದಾಗ ಅವರ ಕೆಂಪು ಸೀರೆಯ ಪಲ್ಲು ಸ್ವಲ್ಪ ಕೆಳಗಿಳಿದಿತ್ತು. ನಾನು ಕಣ್ಣು ತಿರುಗಿಸಿದೆ, ಆದರೆ ಒಳಗೆ ಏನೋ ಕಿಚ್ಚು ಹತ್ತಿತು. ಕಾಫಿ ಕೊಡುತ್ತ ಅವರು ಕಣ್ಣು ಮಿಟುಕಿಸಿ, ಏನ್ರಿ ಓಂಕಾರ್, ಈ ಬಾರಿ ಊರಿಗೆ ಹೋಗಲಿಲ್ಲ? ಇಲ್ಲಿ ಯಾರಾದರೂ ಸ್ಪೆಷಲ್ ಕಂಪನಿ ಸಿಕ್ಕಿದ್ಯಾ? ನಾನು ಗಾಬರಿಯಾಗಿ, ಇಲ್ಲಿ ಇದ್ದರೆ ತುಂಬಾ ಒಳ್ಳೆ ಕಂಪನಿ ಸಿಗುತ್ತೆ ಆಂಟಿ. ಅವರು ತುಂಟ ನಗು ಮೂಡಿಸಿ, ಅಂದ್ರೆ ನನ್ನ ಕಂಪನಿಯೇ ಸಾಕಾಗುತ್ತಾ ನಿನಗೆ? ನಿಮ್ಮ ಕಂಪನಿಯೇ ಸಾಕು ಆಂಟಿ, ಇಡೀ ಜೀವನೇ ಇದ್ದರೂ ಸಾಲದು. ಆ ದಿನ ಆಂಟಿಗೆ ಲುಲು ಮಾಲ್ಗೆ ಶಾಪಿಂಗ್ ಹೋಗಬೇಕಿತ್ತು. ಓಂಕಾರ್, ನೀನು ಬೈಕ್ ಚೆನ್ನಾಗಿ ಓಡಿಸ್ತೀಯಲ್ಲ, ನನ್ನನ್ನು ಕರ್ಕೊಂಡು ಹೋಗುವೆಯಾ? ರಾಹುಲ್ ಇಲ್ಲದೆ ಒಬ್ಬಂಟಿಯಾಗಿ ಟ್ಯಾಕ್ಸಿ ಹಿಡಿಯೋಕೆ ಇಷ್ಟ ಆಗಲ್ಲ. ಓಕೆ ಆಂಟಿ, ಆದರೆ ಒಂದು ಷರತ್ತು, ನೀವು ನನ್ನ ಹಿಂದೆ ಚೆನ್ನಾಗಿ ಹಿಡ್ಕೊಂಡು ಬರಬೇಕು. ಅವರು ತುಂಟತನದಿಂದ ಚೆನ್ನಾಗಿ ಹಿಡ್ಕೊಂಡ್ರೆ ಸಾಕಾ? ಬೇರೆ ಬೇಕಿಲ್ಲವಾ ನಿನಗೆ? ಅವರು ರೆಡಿಯಾಗಿ ಬಂದಾಗ ಕಪ್ಪು ಜಾರ್ಜೆಟ್ ಸೀರೆ, ಚಿನ್ನದ ಜ್ಯುವೆಲ್ಲರಿ, ಕಾಲಿಗೆ ಸಿಲ್ವರ್ ಅಂಕಲೆಟ್ ನೋಡಿದ್ರೆ ಯಾವ ಯುವಕನ ಮನಸ್ಸು ತಡಕೊಳ್ಳೋದಿಲ್ಲ. ಬೈಕ್ನಲ್ಲಿ ಹಿಂದೆ ಕುಳಿತಾಗ ಅವರ ಮೃದು ಕೈ ನನ್ನ ಭುಜದ ಮೇಲೆ ರಸ್ತೆಯ ಬಂಪ್ಗಳಿಗೆಲ್ಲ ಜೋರಾಗಿ ಹಿಡ್ಕೊಳ್ಳುತ್ತಿದ್ದರು. ಓಂಕಾರ್, ನೀನು ಚೆನ್ನಾಗೆ ಓಡಿಸ್ತೀಯಾ? ಆದರೆ ಯಾಕೆ ಗೊತ್ತಿಲ್ಲದೆ ಎಲ್ಲಾ ಬಂಪ್ಗಳ ಮೇಲೆಯೇ ಹೋಗ್ತೀಯಾ? ತುಂಟ ನಗುವಿನೊಂದಿಗೆ, ಆಂಟಿ, ರೋಡೇ ಹೀಗಿದೆ, ನೀವು ಚೆನ್ನಾಗಿ ಹಿಡ್ಕೊಂಡ್ರೆ ಯಾವ ಬಂಪ್ಗೂ ಭಯ ಇಲ್ಲ. ಕಿವಿಯ ಬಳಿ ಗಾಳಿ ಬೀಸುತ್ತಾ, ಹೌದಾ, ನಿನಗೆ ಚೆನ್ನಾಗಿ ಹಿಡ್ಕೊಳ್ಳೋದು ಇಷ್ಟನಾ? ಮಾಲ್ನಲ್ಲಿ ಶಾಪಿಂಗ್ ಮುಗಿಸಿ ಕಾಫಿ ಶಾಪ್ಗೆ ಹೋದೆವು. ಒಮ್ಮೆಲೆ ರಾಹುಲ್ ಅಂಕಲ್ ಒಬ್ಬ ಸೆಕ್ಸಿ ಯುವತಿಯ ಜೊತೆಗೆ ಬಂದರು. ಇಬ್ಬರೂ ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ನಗ್ತಾ ಇದ್ದರು. ಸೌಮ್ಯ ಆಂಟಿಯ ಮುಖ ಕಪ್ಪಾಯಿತು. ಓಂಕಾರ್, ಇದೇನಿದು, ದುಬೈ ಟ್ರಿಪ್? ಯಾರದು ಈ ಹುಡುಗಿ? ಕೋಪದಿಂದ ಆಂಟಿ ಶಾಂತವಾಗಿ, ಕೆಲಸದ ಮಾತಿರಬಹುದು, ಆದರೆ ಅವರ ಕಣ್ಣಲ್ಲಿ ನೋವು. ನಡಿ, ಆ ಕಾರನ್ನು ಫಾಲೋ ಮಾಡು. ಕಾರು ಒಂದುಮ್ಮ ಫ್ಲಾಟ್ಗೆ ಹೋಯ್ತು. ಇಬ್ಬರು ಒಳಗೆ ಹೋದರು. ದೂರದಿಂದ ಕಿಟಕಿಯಲ್ಲಿ ಧ್ವನಿ ಕೇಳ್ತಾ ಇತ್ತು, ಈಗ ಬೇಡ ರಾಹುಲ್, ಯಾರಾದರೂ ಬಂದ್ರೆ? ಯಾರು ಬರ್ತಾರೆ ಬೇಬಿ? ಆಂಟಿ ಕಣ್ಣು ಕೆಂಪಾಯಿತು. ನಡಿ, ಮನೆಗೆ ಹೋಗೋಣ ಎಂದು ಗಟ್ಟಿಯಾಗಿ ಹೇಳಿದರು. ಮನೆಗೆ ಬಂದು ಅವರು
ರೂಮಿಗೆ ಹೋಗಿ ಕುಳಿತರು. ನಾನು ಒಳಗೆ ಹೋಗಿ, ಆಂಟಿ ಏನಾಯ್ತು ಅಂದೆ. ಕಣ್ಣೀರಿನೊಂದಿಗೆ ಓಂಕಾರ್. ರಾಹುಲ್ ಯಾಕೆ ಇಷ್ಟು ದ್ರೋಹ ಮಾಡ್ತಾನೆ? ನಾನು ಒಂಟಿಯಾಗಿರುವಾಗ ಅವನು ಬೇರೆಯವಳ ಜೊತೆ. ನಾನು ಧೈರ್ಯ ತಂದುಕೊಂಡು, ಆಂಟಿ ಬಿಟ್ಟು ಬಿಡಿ, ನಾನಿದ್ದರೆ ಇಡೀ ದಿನ ನಿಮ್ಮ ಜೊತೆಯೇ ಇರುತ್ತಿದ್ದೆ. ಯಾವ ಗಂಡಸು ನಿಮ್ಮಂತಹ ಸೆಕ್ಸಿ ಮಹಿಳೆಯನ್ನು ಬಿಟ್ಟು ಬೇರೆಡೆ ಹೋಗ್ತಾನೆ? ಅವರು ತೀಕ್ಷ್ಣವಾಗಿ ನನ್ನ ಕಡೆ ನೋಡಿ, ಹೌದಾ, ನೀನಿದ್ದರೆ ಏನು ಮಾಡ್ತಿದ್ದೆ? ನಾನು ತುಂಟನಾಗಿ ನಿಮ್ಮ ಜೊತೆ ಇಡೀ ರಾತ್ರಿ ಕಳೆಯುತ್ತಿದ್ದೆ. ಏನೇನು ಮಾಡಬಹುದಿತ್ತು ಅಂತ ಗೊತ್ತಲ್ಲವಾ ಆಂಟಿಯೇ? ಅವರು ಮಂದಹಾಸದೊಂದಿಗೆ, ನಿನಗೆ ಧೈರ್ಯ ಜಾಸ್ತಿಯಲ್ಲ ಓಂಕಾರ್. ಹೇಳು ನೋಡು, ಏನು ಮಾಡ್ತಿದ್ದೆ? ನಿಮ್ಮ ತಾಜಾ ಮಾದಕತೆಯನ್ನು ಕಣ್ಣಾರೆ ಕುಡಿದು ಒಂದು ರಾತ್ರಿ ಪೂರ್ತಿ ನಿಮ್ಮನ್ನು ಆಲಿಂಗಿಸಿ ಆ ತಾಜಾ ಹಣ್ಣಿನ ಸಿಹಿಯನ್ನು ರುಚಿ ನೋಡುತ್ತಿದ್ದೆ. ಅವರು ಸ್ವಲ್ಪ ಸುಮ್ಮನಿದ್ದು, ನೀನು ಚಿಕ್ಕವನಂತೆ ಕಾಣ್ತೀಯಾ, ಆದರೆ ಒಳಗೆ ದೊಡ್ಡವನಿದ್ದಾನೆ. ನಿಜವಾಗ್ಲೂ ಧೈರ್ಯ ಇದೆಯಾ? ಬಾ ಇಲ್ಲಿ ತೋರಿಸು ನಿನ್ನ ಶಕ್ತಿ ಎಷ್ಟಿದೆ ಅಂತ. ಅವರ ಸ್ವರದಲ್ಲಿ ಸಿಟ್ಟು, ಆಕರ್ಷಣೆ ಎರಡೂ. ನನ್ನ ರಕ್ತ ಉಕ್ಕಿ ಹರಿಯಿತು. ಆಂಟಿ, ತೋರಿಸೋಕೆ ರೆಡಿ ಇದ್ದೇನೆ, ಆದರೆ ಈ ಆಟದಲ್ಲಿ ನೀವು ಫುಲ್ ಜೊತೆಯಾಗಿ ಆಡಬೇಕು. ಅವರು ಕಣ್ಣು ಮಿಟುಕಿಸಿ, ನೀನು ನನ್ನ ತಾಜಾ ಹಣ್ಣಿನ ರಸವನ್ನು ಕುಡಿದರೆ ನಾನು ನಿನ್ನ ಯೌವನದ ತುಂಬಾ ರಸವನ್ನು ಚೀಪುತ್ತೇನೆಯ ಅಂದರು. ನಾನು ಯಾರು ಗೆಲ್ಲುತ್ತಾರೋ ಗೊತ್ತಿಲ್ಲ ಆಂಟಿ, ಆದರೆ ಆಡದೇ ಇದ್ದರೆ ನಷ್ಟ ಖಂಡಿತ. ಆ ಕ್ಷಣ ನಾವಿಬ್ಬರೂ ಒಂದಾದೆವು. ಅವರ ಮಾದಕ ದೇಹದ ಸಿಹಿಯನ್ನು ನಾನು ಆಸ್ವಾದಿಸಿದೆ. ಅವರು ನನ್ನ ಯೌವನದ ಉತ್ಸಾಹವನ್ನು ಪೂರ್ತಿ ಸ್ವೀಕರಿಸಿದರು. ಸಮಯ ನಿಂತಂತಾಯಿತು. ಆದರೆ ಒಮ್ಮೆಲೇ ಹೊರಗೆ ಕಾರು ಶಬ್ದ. ಸೌಮ್ಯ, ಓಂಕಾರ್, ರಾಹುಲ್ ಅಂಕಲ ಗಟ್ಟಿ ಧ್ವನಿ. ನಾವಿಬ್ಬರೂ ದಿಗಿಲಾಗಿ ದೂರ ಸರಿದೆವು. ಆಂಟಿ ತಣ್ಣಗೆ, ನಾನು ಓಂಕಾರ್ನು ಶಾಪಿಂಗ್ಗೆ ಕರ್ಕೊಂಡು ಹೋಗಿದ್ದೆ ಅಂದರು. ಆದರೆ ರಾಹುಲ್ ಅಂಕಲ್ಲ ಕಣ್ಣುಗಳು ಅನುಮಾನದಿಂದ ನೋಡುತ್ತಿದ್ದವು. ನಾನು ನಡುಗುತ್ತಾ, ಅಂಕಲ್, ನಾನು ಹೊರಡ್ತೀನಿ ಅಂತ ಹೇಳಿ ಓಡಿ ಹಾಸ್ಟೆಲಿಗೆ ಬಂದೆ. ನಾನು ಹೋದ ಮೇಲೆ ಮನೆಯಲ್ಲಿ ರಾಹುಲ್ ಮತ್ತು ಸೌಮ್ಯ ಮುಖಾಮುಖಿಯಾದರು. ರಾಹುಲ್, ಇದೇನಿದು ಸೌಮ್ಯ? ನಾನು ಬಂದಾಗ ನೀನು ಓಂಕಾರ್ ಜೊತೆ ಏನು ನಡೆಯುತ್ತಿತ್ತು? ಸೌಮ್ಯ ಕೋಪದಿಂದ, ನೀನು ಈ ಪ್ರಶ್ನೆ ಕೇಳೋಕೆ ಯೋಗ್ಯನಾ ರಾಹುಲ್? ಆ ಹುಡುಗಿಯ ಜೊತೆ ಫ್ಲಾಟ್ನಲ್ಲಿ ಏನು ಮಾಡುತ್ತಿದ್ದೆ? ನಾನು ಎಲ್ಲವನ್ನೂ ನೋಡಿದ್ದೇನೆ ರಾಹುಲ್. ಅದು ಬೇರೆ ವಿಷಯ. ಆದರೆ ನೀನು ನನ್ನ ಮನೆಯಲ್ಲೇ. ಸೌಮ್ಯ ವಿಷದಂತೆ ನಕ್ಕಳು. ನೀನು ಬೇರೆಯವಳ ಜೊತೆ ಸುಖ ಪಡೆಯುವಾಗ ನಾನು ಒಂಟಿಯಾಗಿ ಕಾಯಬೇಕಾ? 1 ವರ್ಷದಿಂದ ನೀನು ನನ್ನನ್ನು ಮುಟ್ಟಿಯೇ ಇಲ್ಲ. ರಾಹುಲ್ ತಪ್ಪಿತಸ್ಥನಂತೆ, ನಾನು ಒಪ್ಪಿಕೊಳ್ಳುತ್ತೇನೆ ಸೌಮ್ಯ, ನಾನು ತಪ್ಪು ಮಾಡಿದ್ದೇನೆ. ಆದರೆ ನೀನು ಈಗ ಅದೇ ತಪ್ಪು ಮಾಡಿದೆಯಲ್ಲ. ಸೌಮ್ಯ ದೀರ್ಘ ನಿಟ್ಟುಸಿರು ಬಿಟ್ಟು, ಇಬ್ಬರೂ ಒಂದೇ ಕೂಪದಲ್ಲಿ ಬಿದ್ದಿದ್ದೇವೆ. ಜಗಳವಾಡಿ ಏನು ಲಾಭ? ಒಂದು ಒಪ್ಪಂದ ಮಾಡಿಕೊಳ್ಳೋಣ. ರಾಹುಲ್, ಏನು ಒಪ್ಪಂದ? ಸೌಮ್ಯ, ನಾಳೆ ಬೆಳಗ್ಗೆ ಓಂಕಾರನ್ನು ಇಲ್ಲಿಗೆ ಕರೆ. ನೀನು ನಮ್ಮಿಬ್ಬರನ್ನೂ ನಿನ್ನ ಕಣ್ಣೆದುರಿಗೆ ನೋಡು. ಈ ಸಲ ನಿನ್ನ ಮುಂದೆ. ರಾಹುಲ್ ಆಶ್ಚರ್ಯದಿಂದ ನಕ್ಕರು. ನಿಜವಾಗ್ಲೂ? ಹೌದು. ಒಮ್ಮೆ ಈ ಆಟ ಮುಗಿಸೋಣ, ಆಮೇಲೆ ಎಲ್ಲವನ್ನೂ ಮರೆತು ಹೊಸದಾಗಿ ಶುರು ಮಾಡೋಣ. ನಾಳೆ ಬೆಳಗ್ಗೆ ಆಂಟಿಯ ಕರೆ ಬಂದಾಗ ನನ್ನ ಕಾಲು ನಡುಗಿತ್ತಿತ್ತು. ಮನೆಗೆ ಹೋದೆ. ರಾಹುಲ್ ಅಂಕಲ್ ಸೋಫಾದಲ್ಲಿ ಕುಳಿತು ವೈನ್ ಕುಡಿಯುತ್ತಿದ್ದರು.
ಬಾ ಓಂಕಾರ್, ಕೂತ್ಕೋ. ನಾನು ಭಯದಿಂದ, ಏನಾಯ್ತು ಅಂಕಲ್? ರಾಹುಲ್ ಶಾಂತವಾಗಿ, ಕಳೆದ ರಾತ್ರಿ ಏನು ನಡೆದಿದೆ ಅಂತ ನನಗೆ ಗೊತ್ತು. ಆದರೆ ಈಗ ಒಂದು ಆಡೋಣ. ನೀನು ಮತ್ತು ಸೌಮ್ಯ ನನ್ನ ಕಣ್ಣೆದುರಿಗೆ ಮತ್ತೊಮ್ಮೆ ಆ ಸಿಹಿ ಆಟ ಆಡಿ. ನಾನು ಮತ್ತು ಆಂಟಿ ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡೆವು. ಆಂಟಿ, ಇದು ಸರಿಯೇ? ರಾಹುಲ್, ಸರಿಯೋ ತಪ್ಪೋ? ಒಮ್ಮೆ ಆಡಿ ನೋಡೋಣ. ಓಂಕಾರ್, ಸೌಮ್ಯಾಳ ತಾಜಾ ಹಣ್ಣಿನ ಸಿಹಿಯನ್ನು ರುಚಿ ನೋಡೋ ಧೈರ್ಯ ಇದೆಯಾ? ನಾನು ಆಂಟಿಯ ಕಣ್ಣುಗಳ ಆಹ್ವಾನ ನೋಡಿ, ಆ ಸಿಹಿ ರುಚಿ ನೋಡದೆ ಇದ್ದರೆ ನನ್ನ ಹೆಸರು ಓಂಕಾರ್ ಅಲ್ಲ ಅಂಕಲ್. ಆಂಟಿ ತುಂಟನಾಗಿ, ಅಂಕಲ್, ಈ ಆಟಕ್ಕೆ ನೀನು ಒಂದು ಸಿಹಿ ಆಸ್ವಾದಿಸದೇ ಇದ್ದರೆ ಮಜಾ ಇಲ್ಲ ಅಂತ ರಾಹುಲ್ ಕಡೆ ತುಂಟ ನೋಟ ಬೀರಿದರು. ಕೋಣೆಯ ಗಾಳಿಯೇ ಬಿಸಿಯಾಯಿತು. ಆಂಟಿ ನನ್ನ ಹತ್ತಿರ ಬಂದು ಕಿವಿಯಲ್ಲಿ, ಇವತ್ತು ನಿನ್ನ ಅಂಕಲ್ಗೆ ಲೈವ್ ಶೋ ಕೊಡೋಣ ಓಂಕಾರ್ಗೆ ಅಂದರು. ನಾನು ಆಂಟಿಯ ಮಾದಕ ದೇಹದ ಸಿಹಿಯನ್ನು ಆಸ್ವಾದಿಸಿದೆ. ಅವರು ನನ್ನ ಯೌವನದ ಉತ್ಸಾಹವನ್ನು ಪೂರ್ತಿ ಸ್ವೀಕರಿಸಿದರು. ರಾಹುಲ್ ಅಂಕಲ್ ವೈನ್ ಗ್ಲಾಸ್ ಹಿಡಿದುಕೊಂಡು ಕುತೂಹಲದಿಂದ ನೋಡುತ್ತಿದ್ದರು. ನಂತರ ರಾಹುಲ್ ನಗುತ್ತಾ, ಸೌಮ್ಯ, ನಿನ್ನ ಆಟಕ್ಕೆ ಸಾಟಿಯೇ ಇಲ್ಲ. ಆದರೆ ಈಗ ನನಗೂ ಒಂದು ಟರ್ನ್ ಬೇಕು ಅಂದರು. ಆ ದಿನದಿಂದ ಸೌಮ್ಯ, ಆಂಟಿ, ರಾಹುಲ್ ಅಂಕಲ್ ಮತ್ತು ನಾನು ಮೂವರು ಒಂದು ಮಾತಿನ ಒಪ್ಪಂದಕ್ಕೆ ಬಂದೆವು. ಆ ರಹಸ್ಯ ನಮ್ಮ ನಡುವೆಯೇ ಉಳಿಯಿತು. ನಾನು ಕಾಲೇಜಿಗೆ ಮರಳಿದೆ. ಆದರೆ ಆ ಸಿಹಿ ಆಟ, ಆಂಟಿಯ ಮಾದಕ ನಗು, ಅಂಕಲ್ನ ಕುತೂಹಲದ ನೋಟ, ಇವೆಲ್ಲವೂ ನನ್ನ ಹೃದಯದಲ್ಲಿ ಎಂದೆಂದಿಗೂ ಮರೆಯದ ಸಿಹಿಯಾದ ನೆನಪಾಗಿ ಉಳಿದವು. ಕತೆ ಇಲ್ಲಿಗೆ ಮುಗಿಯಿತು. ಇದು ಕೇವಲ ಕತೆಯಷ್ಟೇ. ಕತೆ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಹೊಸಬ್ಬರಾದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಸೆಲೆಕ್ಟ್ ಮಾಡಿ. ಮತ್ತೊಂದು ರೋಚಕ ಕಥೆಯೊಂದಿಗೆ ಬೇಗನೆ ಭೇಟಿಯಾಗೋಣ. ಅಲ್ಲಿವರೆಗೂ ಬೈ ಬೈ.